ಅಂಡ್ ಇಟ್ಸ್ ಟ್ವಿನ್ಸ್ ಇಸ್ ಇಟ್ ಹೇಗೆ ಇದು ಇಷ್ಟಪಟ್ಟಿದ್ದ? ಇಟ್ ಇಸ್ ನಾಟ್ ಬೈ ಚಾಯ್ಸ್ ಅಗೇನ್. ಅಲ್ಲಿ ಏನಾಗುತ್ತೆ ಅಂದರೆ ರೆಹಮಾನ್ ಅವರೇ, ನನ್ನ ಕೇಸಲ್ಲಿ ನಂಗೆ ಆ ಟೆಕ್ನಿಕಲ್ ವರ್ಡ್ಸ್ ತುಂಬ ಗೊತ್ತಿಲ್ಲ, ಅಂದರೆ ಅಲ್ಲಿ ಮೆನಿ ಪ್ರಾಸೆಸಸ್ ಆಯಿತಾ. ನನ್ನ ಕೇಸಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಎಂಬ್ರಿಯೋ ಹೊರಗಡೆ ಡೆವಲಪ್ ಮಾಡಿರೋದು, ಆ್ಯಂಡ್ 6 embryos were developed. ಔಟ್ ಆಫ್ 6 embryos 4 ಫೇಲ್ ಆಯಿತು ಎಂಬ್ರಿಯೋ, ಅದರಲ್ಲಿ ಕ್ರೋಮೋಸೋಮ್ ಡೆವಲಪ್ ಆಗಿರಲಿಲ್ಲ. ಸೊ ವಿ ವರ್ ಲೆಫ್ಟ್ ವಿತ್ 2 healthy embryo. ಅದರಲ್ಲಿ ಏನು ಮಾಡ್ತಾರೆ ಅಂದರೆ, ಇನ್ಸಿಮಿನೇಟ್ ಮಾಡುವಾಗ ಒಂದೊಂದು ಸತಿ ಒಂದೇ ಇನ್ಸಿಮಿನೇಟ್ ಮಾಡಿದ್ರು, ಯು ನಾಟ್ 100% ಶ್ಯೂರ್ ವೆದರ್ ಯು ಕ್ಯಾನ್ ಇಟ್ಸ್ ಗೋಯಿಂಗ್ ಟು ಬಿ ಪಾಸಿಟಿವ್ ಆ್ಯಂಡ್ ಯು ವಿಲ್ ಕನ್ಸೀವ್. ಓಕೆ, ಅಷ್ಟು 100% ಶ್ಯೂರ್ ಅಕ್ಯುರೇಟ್ ಅಂತ ಹೇಳೋಕ್ಕಾಗಲ್ಲ. ಟಿಲ್ ದ ಟೈಮ್ ಯು ಕನ್ಸೀವ್, ಅಲ್ಲಿಂದ ಇನ್ಸಿಮಿನೇಷನ್ನಿಂದ 15 days ದಟ್ ಯು ವಿಲ್ ಡೂ ಯುವರ್ ಪ್ರೆಗ್ನೆನ್ಸಿ ಟೆಸ್ಟ್. ಆಗ ಗೊತ್ತಾಗೋದು ವೆದರ್ ಯು ಹ್ಯಾವ್ ಕನ್ಸೀವ್ಡ್ ಆರ್ ನಾಟ್ ಅಂತ. ಡಾಕ್ಟ್ರಿಗೂ ಪಟ್ಟ 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 ಅಂತ ಹೊಡಿತಾ ಇರತ್ತೆ, ಮಾಡಿದಾಗಿದೆಯೋ ಇಲ್ವೋ ಅಂತ ಹೇಳಿ. ಯಾಕಂದರೆ ಏನಾಗುತ್ತಂದರೆ, ಇದು ಒಂದಿನದ ಪ್ರಾಸೆಸ್ ಅಲ್ಲ. ನಾನು ಅಂದರೆ ಎನಿ ಪೇಷಂಟ್ ಹೂ ಇಸ್ ಗೋಯಿಂಗ್ ಟು ಅ ಡಾಕ್ಟರ್, ಒಂಥರ ಆನ್ ಗೋಯಿಂಗ್ 1-1.5 ವರ್ಷ ಹೋಗ್ತಾ ಇರ್ತೀವಿ ಅವ್ರ ಹತ್ರ. ಆ್ಯಂಡ್ ದೇರ್ ಆರ್ ಮೆನಿ ಥಿಂಗ್ಸ್ ಅಲ್ಲ. ಈಗ ಲಕ್ಕಿಲಿ ಐ ಡಿಂಟ್ ಹ್ಯಾವ್ ಎನಿ ಪ್ರಾಬ್ಲಮ್ ಎಕ್ಸೆಪ್ಟ್ ಫಾರ್ ನನ್ನ ಯೂಟ್ರಸಲ್ಲಿ ಫಾಲೆಬ್ಸ್ ಇತ್ತು. ಸೊ ನನಗೆ ಐ ಅಂಡರ್ವೆಂಟ್ ಹಿಸ್ಟ್ರೋಸ್ಕೋಪಿ, 2 ಸತಿ ಹಿಸ್ಟ್ರೋಸ್ಕೋಪಿ ಮಾಡ್ತು. ಮತ್ತೆ ದೆನ್ ವಿ ಹ್ಯಾವ್ ಟು ವೇಟ್ ಫಾರ್ ಪರ್ಟಿಕ್ಯುಲರ್ ಟೈಮ್, ಅವ್ರಿಗೆ ಗೊತ್ತಿರುತ್ತೆ ಯಾವಾಗ ಏನು ಅಂತ. ಮತ್ತೆ ಅಗೇನ್ ವಿ ಹ್ಯಾವ್ ಟು ರೀಸ್ಟಾರ್ಟ್ ದ ಹೋಲ್ ಪ್ರಾಸೆಸ್, ಮೆಡಿಕೇಷನ್ ಪ್ರಾಸೆಸ್ ಎಲ್ಲ ಶುರು ಮಾಡಬೇಕು. ಸೊ ಈಗ ಅಕಸ್ಮಾತ್ ಒಂದು ಎಂಬ್ರಿಯೋ ನಾವು ಇನ್ಸಿಮಿನೇಟ್ ಮಾಡಿ ಅದು ಫೇಲ್ ಆಯ್ತು ಅಂತ ಹೇಳಿದ್ರೆ, ಮತ್ತೆ ಪುನಃ 0 ಡೌನಿಂದ ಅಗೇನ್ ವಿಲ್ ಸ್ಟಾರ್ಟ್ ಟು ಇನ್ಸಿಮಿನೇಟ್ ದಿ ಅದರ್ ಒನ್ ಲೆಫ್ಟ್. ಲೆಟ್ಸ್ ಸೇ ಅಕಸ್ಮಾತ್ ಈಗ ಇನ್ಸಿಮಿನೇಟ್ ಮಾಡಿರೋ ಎಂಬ್ರಿಯೋ ಪಾಸಿಟಿವ್ ಆಗಿದೆ ಅಂತ ಹೇಳಿದ್ರೆ, ಇಫ್ ಯು ವಾಂಟ್ ಟು ಫ್ರೀಸ್ ದೆನ್ ಯು ಕ್ಯಾನ್ ಪ್ರಾಬಬ್ಲಿ ಫ್ರೀಸ್ ಇಟ್ ಫಾರ್ ಅ ವೈಲ್. ತುಂಬನೂ ಆಗಲ್ಲ, ತುಂಬ ಸಮಯಕ್ಕಾಗಲ್ಲ. ಇಲ್ಲ ಯು ಮೇ ಥಿಂಕ್ ದಟ್ ಸಾಕು ಬಿಡಿ ಒಂದೇ ಮಗು ಡೆಸ್ಟ್ರಾಯ್ ಮಾಡಿ ಅಂತ ಹೇಳಿದ್ರೆ, ಬಟ್ ಇಟ್ಸ್ ಅ ಲಾಟ್ ಆಫ್ ಲೀಗಲ್ ಪ್ರಾಸೆಸ್ ಇದೆ ಅದಕ್ಕೆ. ದೇ ಹ್ಯಾವ್ ಟು ಗೋ ಥ್ರೂ ಅ ಪ್ರೊಸೀಜರ್ ಆ್ಯಂಡ್ ದೇ ಕ್ಯಾನ್ ಡೆಸ್ಟ್ರಾಯ್ ಇಟ್. ಬಟ್ ಏನಾಗುತ್ತೆ ಅಂದರೆ, ಇಷ್ಟೊಂದು ಕಷ್ಟಪಟ್ಟು ಇಷ್ಟೊಂದೊಂದು ಆಸೆಯಿಂದ ಒಂದು, ಆ್ಯಂಡ್ ಇಟ್ಸ್ ಜೀವ ಅಲ್ವಾ, ಇಟ್ಸ್ ಆಲ್ರೆಡಿ ಆ್ಯಕ್ಟಿವೇಟ್ ಆಗಿಬಿಟ್ಟಿರುತ್ತೆ. ನಾವು ಹೇಳ್ತೀವಿ ಅಷ್ಟೇ, ಅದು ಜಸ್ಟ್ ಟೇಕಿಂಗ್ ಇನ್ಸಿಮಿನೇಷನ್, ಭ್ರೂಣ ಅಷ್ಟೇ ಹಾಕ್ತಾ ಇದ್ದೀವಿ ಅಂತ. ಅದರಲ್ಲಾಗಲೇ ಇಟ್ಸ್ ಆಲ್ರೆಡಿ ಲೈಫ್ ಆಗಲೇ ಅಲ್ಲಿ ಇದೆ. ಇದು ಮನ್ಸು ಬರಲ್ಲ ಆಗ ಡೆಸ್ಟ್ರಾಯ್ ಮಾಡ್ಬೇಕಂತ ಹೇಳಕ್ಕೆ. ಐ ಥಿಂಕ್ ಒಂದು ಆಸೆ ಪಟ್ಟಿದ್ದೆ ಒಂದು ಮಗುಗೆ, ಬಟ್ ಈಗ ಭಗವಂತ 2 ಕೊಟ್ಟಿದ್ದಾನೆ ಅನ್ನೋದು ಡಬಲ್ ಧಮಾಕ. ಹಾಗಾಗಿ ಅದು ಟ್ವಿನ್ಸ್ ಆಗಿದ್ದು. ಅದು ಟ್ವಿನ್ಸೇ ಆಗಬೇಕು. ಇವಾಗ ಫರಾ ಖಾನ್ ಅವರೆಲ್ಲ ಟ್ರಿಪ್ಲೆಟ್ ಮಾಡಿರಲ್ಲ, ಅವರಿಗೂ ಹಾಗೆ ಆಗಿರುತ್ತೆ. ಅವರು ಎಲ್ಲ ಲೇಟ್ ಆಗಿದ್ದಲ್ಲ, ಸೊ ಹಾಗೆ ಆಗಿರುತ್ತೆ. ಅವರು 3 ಮೋಸ್ಟ್ಲಿ ಅವ್ರದ್ದು ಹೆಲ್ದಿ ಇತ್ತು ಅನ್ಸುತ್ತೆ, 3 ಅದಕ್ಕೆ ಇನ್ಸಿಮಿನೇಟ್ ಮಾಡಿಬಿಟ್ಟಿದ್ದಾರೆ. ಸರೋಜ್ ಖಾನ್ ಅವ್ರಿಗೂ ಹಾಗೆ ಆಗೋಯ್ತು, 3 ಆಗೋಯ್ತು. ಓಕೆ ಓಕೆ. ಡೇಟ್ ಆ್ಯಕ್ಚುಲಿ ಏನಂದರೆ, ಡೇಟ್ ಕನ್ಸಿಡರ್ ಮಾಡೋದು ಹೆಂಗಂದ್ರೆ, ನಾರ್ಮಲ್ ಇದಕ್ಕೆ ಕನ್ಸಿಡರ್ ಮಾಡ್ತಾರೆ. ಅಂದರೆ 9 ತಿಂಗಳು ಪೂರ್ತಿ ಮುಗಿದ್ಮೇಲೆ 10th ಮಂತ್ ಅಲ್ಲಿ ಕೊಟ್ಟಿರ್ತಾರೆ. ಆ ಡೇಟ್ ಅಕ್ಟೋಬರ್ 10ರಿಂದ 14 ಹಂಗೆ ಕೊಟ್ಟಿದ್ದಾರೆ. ಬಟ್ ಸಿನ್ಸ್ ಇಟ್ ಇಸ್ ಟ್ವಿನ್ಸ್, ದೇ ವಿಲ್ ನಾಟ್ ವೇಟ್ ಟಿಲ್ ದ 9th ಮಂತ್ ಟು ಬಿ ಕಂಪ್ಲೀಟೆಡ್. ಅದಕ್ಕಿಂತ ಸ್ವಲ್ಪ ಮುಂಚೆನೇ, ಅಂದರೆ ಲುಕಿಂಗ್ ಎಟ್ 7th ಮಂತಿಂದ ನಿಮ್ಗೆ ಏನು ಬೆಳವಣಿಗೆ ಆಗ್ತಿದೆ, 7ನೇ ತಿಂಗಳು, 8ನೇ ತಿಂಗಳು ಮತ್ತು 9ನೇ ತಿಂಗಳು ಹತ್ರ ಹೋಗುವಾಗ ಆ ಬೆಳವಣಿಗೆ ಹೇಗಾಗ್ತಿದೆ. ಆಮೇಲೆ ಇನ್ನೊಂದು ಭಯನೂ ಇದೆ ಅಂತೆ ಟ್ವಿನ್ಸ್ ಟೈಮಲ್ಲಿ, ದಟ್ ಸ್ವಲ್ಪ ಈ ಯೂಟ್ರಸ್ ಇರುತ್ತಲ್ಲ, ಇಟ್ಸ್ ಲೈಕ್ ಅ ಬ್ಯಾಗ್, ರೈಟ್? ಅದು 2 ಮಕ್ಕಳು ತೂಕ ಜಾಸ್ತಿ ಆಗಿದ್ರೆ ಅಟ್ ಟೈಮ್ಸ್ ದೇರ್ ಆರ್ ಚಾನ್ಸಸ್ ದಟ್ ಇಟ್ ಕ್ಯಾನ್ ಗೆಟ್ ಅದು ಇದೆ ಅಂತೆ. ಅದನ್ನೆಲ್ಲ ನೋಡಿಬಿಟ್ಟು ದೆಲ್ ಟೇಕ್ ಅ ಕಾಲ್ ಅಂತ ಹೇಳಿದ್ರು. ಸೊ ಮೋಸ್ಟ್ ಪ್ರಾಬ್ಲಿ ಇನ್ ಸೆಪ್ಟೆಂಬರ್. ನನಗೂ ಇಷ್ಟೆಲ್ಲ ಗೊತ್ತಿರಲಿಲ್ಲ ರೆಹಮಾನ್ ಅವರೇ. ಗುಂಡುಗೆ ರಾಣಿ ಇದೆ ನಿಮ್ಮ ಹತ್ರ, ನಿಮಗೆ ಗೊತ್ತಾಗಿರುತ್ತೆ. ಅಯ್ಯೋ, ನನಗೆ ನಿಜವಾಗ್ಲೂ ಬಿಲೀವ್ ಮೀ, ಐ ಓನ್ಲಿ ಡೆಲ್ಟ್ ವಿತ್ ಮೆನ್, ಆಯಿತಾ? ಹುಡುಗಿ ಥರ ಬದುಕಿದ್ದೀನಿ ಅಂದರೆ ಎಲ್ಲ ಗೊತ್ತಾಗತ್ತೆ ನನಗೆ, ಹೆಣ್ಣಂದರೆ ಏನು ಅದೆಲ್ಲ ಗೊತ್ತಾಗುತ್ತೆ. ಬಟ್ ಈ ಥರದ ಮಾತುಗಳು ನಾನು ಯಾವ್ದು ಮಾತಾಡಿಲ್ಲ ಯಾವತ್ತು. ಸೊ ನೋ ಕ್ಲೂ. ನನ್ನ ತಂಗಿಗೆ 2 ಮಕ್ಕಳಿದ್ದಾಳೆ, ನನ್ನ ತಮ್ಮನ ಹೆಂಡತಿ, ನೆವರ್ ಇದಕ್ಕೆಲ್ಲ ಎಕ್ಸ್ಪೋಸೇ ಆಗಿಲ್ಲ. ಇನ್ನೂ ಸ್ವಲ್ಪ ನಮ್ಮಮ್ಮ ಎಲ್ಲ ಇರಬೇಕಾದ್ರೆ ಒಂಚೂರಾದರೂ ಅಲ್ಲ ವಾತಾವರಣನೇ ಇರತ್ತಲ್ಲ ಆಗ. ಈಗಿನವರು ಸ್ವಲ್ಪ ಡಿಸ್ಕ್ರೀಟೇನ ಈ ವಿಷಯ, ಅಷ್ಟೊಂದೇನು ಜೋರಾಗಿ ಮಾತಾಡೋದು ಅದೆಲ್ಲ ಇರಲ್ಲ ಮನೇಲೂ. ಅಷ್ಟೆಲ್ಲ ಇದ್ರೂ
ನೆವರ್ ಸ್ಪೋಕನ್, ಬಟ್ ದಿಸ್ ಹಸ್ ಚೇಂಜ್ ಅ ಲಾಟ್ ಆಫ್ ಥಿಂಗ್ಸ್. ನಾನು ಇವಾಗ ನನ್ನ ತಂಗಿ ಜೊತೆ ನನ್ನ ಸಂಬಂಧ ಇನ್ನೂ ಜಾಸ್ತಿ ಅನ್ಯೋನ್ಯ ಆಗಿದೆ ಅಂತ ಹೇಳ್ಬಹುದು. ಶಿ ಫೀಲ್ಸ್ ಮಚ್ ಮೋರ್ ಕ್ಲೋಸ್ ಟು ಮೀ ದೆನ್ ಅರ್ಲಿಯರ್. ಅಂದರೆ ಇವಾಗ ಬೌಂಡ್ರೀಸ್ ಇಲ್ಲ, ಒಂದು ಹೆಸಿಟೇಷನ್ ಇಲ್ಲ, ಸ್ವಲ್ಪ ಅಂದರೆ ಇರತ್ತಲ್ವ, ಒಂದು ಸ್ವಲ್ಪ ನಮ್ಗೆ ಒಂದು ಸ್ವಲ್ಪ ದೊಡ್ಡವ್ರು ಆಗ್ತಾ ಒಂದು ರಿಸರ್ವ್ ಇದಿರತ್ತೆ. ಅಕ್ಕ ತಂಗಿ ಆದ್ರೂ ಬೇರೆ ಎಲ್ಲ ಮಾತಾಡ್ತೀವಿ, ಬಟ್ ಅಲ್ಲಿ ಒಂದು ಸ್ವಲ್ಪ ಸಮ್ ಕೈಂಡ್ ಆಫ್ ರಿಸರ್ವೇಷನ್, ಸ್ವಲ್ಪ ಒಂಚೂರು ರಿಸರ್ವ್ಡಾಗಿ ಮಾತಾಡೋದು ಹಾಗೆಲ್ಲ ಇರುತ್ತೆ ಒಂಚೂರು. ಮತ್ತು ಎಲ್ಲದರಲ್ಲೂ ಮುಕ್ತೂಸಲ್ಲ ಅವಳು, ಹಾಗೆಲ್ಲ ಇತ್ತು. ಬಟ್ ನಾವ್ ಐ ಫೀಲ್ ದಟ್ ನಾನು ಕೂಲ್ ಆಗಿಬಿಟ್ಟು ಏನು ಅನ್ಸುತ್ತೆ, ಎಸ್ ಬಟ್ ಐ ಆಮ್ ಟ್ರೈನ್ಡ್ ವೆಲ್. ಐಲ್ ಮಿಸ್ ಹರ್. ಮದರ್ ಇಸ್ ಅ ಮದರ್ ಅಲ್ಲ. ಅದು ಈ ಟೈಮಲ್ಲಂತೂ ಹೆಚ್ಚು ತಂಗಿ ಅಕ್ಕ ಯಾರೇ ಇದ್ರು ಕೂಡ ಅಮ್ಮ ಇಸ್ ಅಮ್ಮ ಅಂತ ಹೇಳಿ. ಅಫ್ಕೋರ್ಸ್. ಸೊ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಐ ಆಮ್ ವೆರಿ ಬ್ಲೆಸ್ಡ್, ಯಾಕಂದ್ರೆ ನನಗೆ ಮಗಳಿದ್ದಾಳೆ ಅಂತ ಹೇಳಿ. ಸೊ ನಿಮಗೆ ಮನಸ್ಸಲ್ಲಿ ಟ್ವಿನ್ಸ್, ಅಫ್ಕೋರ್ಸ್ ಒಂದು ಗಂಡು ಒಂದು ಹೆಣ್ಣು ಆಗ್ಬಿಟ್ರೆ ಇನ್ನೂ ಒಳ್ಳೆಯದು. ಬಟ್ ಏನು ಅನ್ಕೊಂಡಿದ್ರಿ, ಏನು ಮನಸ್ಸಲ್ಲಿದೆ? ನನಗೂ ಏನು ಗೊತ್ತಿಲ್ಲ, ನಂಗೆ ಹೆಣ್ಣಾದ್ರೇ ತುಂಬ ಇಷ್ಟ. ನಿಮ್ಮಗ್ಲಿ ಇವಾಗ 9 years ಆದ್ಲಾ? 10 ಈಗ. ವಾವ್, ನೈಸ್. ಇಟ್ಸ್ ಬ್ಯೂಟಿಫುಲ್ ಫೀಲಿಂಗ್ ವಿತ್ ಡಾಟರ್. ದಟ್ ಶಿ ಇಸ್ ವೆರಿ ಪ್ರಿಟಿ. ಆಫೀಸಿಂದ ಎಷ್ಟೇ ಟಯರ್ಡ್ ಆಗಿ ಮನೆಗೆ ಹೋದ್ರು, ಸೊ ಮಗಳು ಕೊಡುವಂತಹ ಒಂದು ವಾಮ್ತ್ ಇದೆಯಲ್ಲ, ಸೊ ಅದು ಗಂಡು ಮಕ್ಳು ಕೊಡಲ್ಲ ಅಂತ ನನಗೆ ಅನ್ಸುತ್ತೆ. ಯಾಕಂದ್ರೆ ಬೀಂಗ್ ಗಂಡು ಮಗು ನನಗೂ ಕೂಡ ಅರ್ಥ ಆಗುತ್ತೆ. ಇದು ಯಾಕಂದ್ರೆ ನ್ಯಾಚುರಲಿ ಇದು ಒಂದು ರಿಸರ್ಚ್ ಮಾಡಿದ್ದಾರೆ, BBC ಅವ್ರು ಮಾಡಿದ್ರು ನೋಡಿ. ಒಂದು ಡೇಡ್ ಒಂದು ಗ್ರೂಪ್ ಆಫ್ ಹೆಣ್ಮಕ್ಳನ್ನ ತಗೊಂಡ್ರು, ಮಕ್ಕಳೇ ಎಷ್ಟು 6 ವರ್ಷ 7 ವರ್ಷದ ಮಕ್ಕಳು, ಗ್ರೂಪ್ ಆಫ್ ಹುಡುಗಿಯರು ಆ್ಯಂಡ್ ಗ್ರೂಪ್ ಆಫ್ ಹುಡುಗರು, ಆಯಿತಾ. ಈಗ ಅಮ್ಮನೋ ಅಥವಾ ಇನ್ಯಾರ್ದೋ ಫ್ರೆಂಡ್ ಅಮ್ಮನೋ ಯಾರಾದರೂ ಒಬ್ಬರು ದೇಲ್ ಮೇಕ್ ಸಮಥಿಂಗ್, ಒಂದು ಸ್ಯಾಂಡ್ವಿಚ್ ಮಾಡ್ತಾರೋ ಅಥವಾ ಕೇಕ್ ಕೊಡ್ತಾರೋ ಏನೋ ಒಂದು ಕೊಡ್ತಾರೆ. ಆಗ ಅವ್ರ ಹತ್ರ ಒಪಿನಿಯನ್ ತೊಗೊಂಡ್ರು ಹುಡುಗಿ ಹತ್ರ, ಹೇಗನ್ನಿಸ್ತು, ಯಾವ್ದು ಚೆನ್ನಾಗಿದೆ ಅಂತ. ಪ್ರತಿ ಹುಡುಗಿಯಲ್ಲೂ ಅದರಲ್ಲಿ ಒಂದು ನಾಜೂಕಾದ ಒಂದು ಉತ್ತರಗಳಿತ್ತು. ನೋ, ಇಟ್ಸ್ ವೆರಿ ನೈಸ್, ಮೇ ಬಿ ಟೆಕ್ಸ್ಚರ್ ಸ್ವಲ್ಪ ಹೀಗಿರ್ಬೋದಾಗಿತ್ತು, ಹಾಗಿರ್ಬೋದಾಗಿತ್ತು, ಇದೆಲ್ಲ ಸರಿ ಇದೆ, ಚೂರು ಬೇಕಾದ್ರೆ ಸಕ್ಕರೆ ಕಮ್ಮಿ ಇರ್ಬೋದು, ಅಂದರೆ ಒಂದು ಸ್ವಲ್ಪ, ಅಂದರೆ ದೇ ಆರ್ ಟು ಕೇರಿಂಗ್ ವಾಟ್ ದೇ ಸೇ. ಹುಡುಗರು ಕೇಳಿದ್ರು, ಇದು ಚೆನ್ನಾಗಿಲ್ಲ, ಅದು ಚೆನ್ನಾಗಿಲ್ಲ, ಲೀಸ್ಟ್ ಬಾದರ್ಡ್ ಅಬೌಟ್ ಇಟ್. ಸೊ ದಿವ್ ಡನ್ ಅ ರಿಸರ್ಚ್, ಏನು ಸೈಕಾಲಜಿ ಹೆಂಗಿದೆ ಅಂತ, ಹುಡುಗಿಯರಿಗೂ ಮತ್ತು ಹುಡುಗರ ಸೈಕಾಲಜಿ ಏನಿದೆ ಅಂತ. ಹುಡುಗಿಯರಿಗೆ ಅಂದರೆ ದ ಟು ಕನ್ಸರ್ನ್ ಅಬೌಟ್ ಆಲ್ ದಟ್ ಅಲ್ಲ, ಯಾರೇನು ಅಂದ್ಕೊಳ್ತಾರೋ, ಅವರಿಗೆ ನಾನು ಈ ಥರ ಹೇಳಿದ್ರೆ ಏನು ಬೇಜಾರಾಗುತ್ತೋ, ಅಲ್ಲ ಇನ್ನು 5 yearsಗೆಲ್ಲ ಯಾರು ಹೇಳ್ಕೊಡೋಕ್ಕೆ ಆಗಲ್ಲ. ಬಟ್ ಸಿ, ಇಟ್ ಇಸ್ ನ್ಯಾಚುರಲಿ ನಮ್ಮಲ್ಲಿ ಆಗಲೇ ಇನ್ಬಿಲ್ಟ್ ಇದೆ ಅದೆಲ್ಲ. ವಿ ಆರ್ ಟು ಕನ್ಸರ್ನ್, ದಟ್ಸ್ ಬಿಕಾಸ್ ಐ ಆಮ್ ಬೌಂಡ್ ಟು ಬಿ ಅ ಮದರ್. ಅದೆಲ್ಲ ಇದ್ರೇ ತಾಯಿ ಆಗೋಕ್ಕೆ ಸಾಧ್ಯ. ನನಗೆ ಇನ್ನೊಬ್ಬರ ಭಾವನೆ ನನಗೆ ಅರ್ಥ ಆಗಲಿಲ್ಲ ಅಂತ ಹೇಳಿದ್ರೆ, ಹೌ ಕ್ಯಾನ್ ಐ ಬಿ ಅ ಮದರ್? ಆ್ಯಂಡ್ ನನ್ನ ಮಗು ನನಗೆ ಇನ್ನೊಂದು ನೋವು ಗೊತ್ತೇ ಆಗಲ್ಲ, ಇನ್ನೊಂದು ಜೀವದಂತ ಹೇಳಿದ್ರೆ ಐ ಕಾಂಟ್ ಬಿ ಅ ಮದರ್ ಅಟ್ ಆಲ್. ಅದಕ್ಕೊಂದು ಇದು ಬೇಕಲ್ಲ, ಒಂದು ಕನೆಕ್ಷನ್ ಅಂದರೆ ಒಂದು ಕನ್ಸರ್ನ್ ಬೇಕು ಅದಕ್ಕೆ. ಸೊ ಇಟ್ ಇಸ್ ದೇರ್. BBC ಅವ್ರು ಮಾಡ್ಯಾರ ನೋಡಿ, ಅದು BBC ಕಿಡ್ಸ್ ಎಲ್ಲ ಬಂದಿತ್ತು ಅನ್ಸುತ್ತೆ ಅದು. ಅಚ್ಚಾ, ಓಕೆ.